ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಾಡ್ತಿರೋ ರೆಸಿಪಿ ಈಗಾಗಲೇ ತಮಿಳಿನಲ್ಲಿ ನೋಡಿರ್ತೀರಾ. ನಾನಿವತ್ತು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 2 ಬೌಲ್ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಕಪ್ಪು ತುಪ್ಪ ತೊಗೊಂಡಿದ್ದೀನಿ, 2 ಬೌಲಲ್ಲಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಬೌಲಲ್ಲಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ, ಅದೇ ಬೌಲಲ್ಲಿ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಕಡಲೆ ಹಸಿಟ್ಟನ್ನ ಹುರ್ಕೋತಾ ಇದ್ದೀನಿ. ಹುರಿದು ಜಲ್ದಿ ಮಾಡ್ಕೋತಾ ಇದ್ದೀನಿ. ಜಲ್ದಿ ಮಾಡ್ಕೊಳ್ಲಿಲ್ಲ ಅಂದರೆ ಪಾಕಕ್ಕೆ ಹಾಕಬೇಕಾದ್ರೆ ಅದು ಗಂಟು ಥರ ಆಗಿಬಿಡುತ್ತೆ, ಮೈಸೂರು ಪಾಕ್ ಚೆನ್ನಾಗಿ ಬರಲ್ಲ. ನೋಡಿ, ಈಗ ಜಲ್ದಿ ಎಲ್ಲ ಮಾಡಾಗಿದೆ. ಈಗ ಬೇರೆದೊಂದು ಬೌಲಿಗೆ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಬೌಲ್ ಎಣ್ಣೆ ಹಾಕ್ಕೊಂಡು 2 ಬೌಲ್ ತೊಗೊಂಡಿರ್ತೀವಲ್ಲ, ಅದರಲ್ಲಿ 1 ಬೌಲ್ ತೊಗೊಂಡು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಒಂದು ಕೂಡ ಗಂಟಿರಬಾರ್ದು, ಆ ಥರ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಈ ಥರ ತೆಳುವಾಗಿ ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಇನ್ನು ಮಿಕ್ಕಿರೋ 1 ಬೌಲ್ ಎಣ್ಣೆನ ಸ್ವಲ್ಪ ಬಿಸಿಗಿಟ್ಕೋಬೇಕು. ತೊಗೊಂಡಿರೋ ತುಪ್ಪನೂ ಬಿಸಿಗಿಟ್ಕೋತಾ ಇದ್ದೀನಿ. ಅದು ಈಗ ಬಿಸಿ ಆಗಲಿ. ಇನ್ನೊಂದು ಕಡೆ ಈಗ ಪಾಕಕ್ಕೆ ಇಟ್ಕೊಳ್ಳೋಣ. ತೊಗೊಂಡಿರೋ 1.5 ಕಪ್ ಸಕ್ಕರೆ ಹಾಕ್ಕೊಂಡು ಈಗ ಒಂದು ಅರ್ಧ ಟೀ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಸಕ್ಕರೆ ಎಲ್ಲ ಕರಗಿ ಬ್ರೌನ್ ಕಲರ್ ಬರ್ತಾ ಇದೆ. ನೋಡಿ ಯಾವ ಥರ ಕಲರ್ ಆಗಿದೆ. ಈಗ ಪೂರ್ತಿ ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಒಂದು ಕೂಡ ಸಕ್ಕರೆ ರಾಳು ಕಾಣ್ತಾ ಇಲ್ಲ. ಈಗ ಕಲಸಿಟ್ಕೊಂಡಿರೋಂಥ ಕಡಲೆ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಹಾಕ್ತಾ ಹಾಕ್ತಾ ಕೈ ಆಡಿಸ್ಕೋತಾ ಇರಬೇಕು. ನೋಡಿ, ಕೈ ಆಡಿಸ್ಕೊತಾ ಇದ್ದೀನಿ. ಈಗ ಪಕ್ಕದಲ್ಲಿ ಬಿಸಿಗಿಟ್ಕೊಂಡಿರೋ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಕೈ ಆಡಿಸ್ಕೋತಾ ಇದ್ದೀನಿ. ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಕೈ ಆಡಿಸ್ಕೋತಾ ಇರಬೇಕು. ನೋಡಿ, ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ, ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಕಾಣ್ತಾ ಇರ್ಬೋದು ಈಗ ನಿಮಗೆ. ಈ ಥರ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಒತ್ಕೋಬೇಕು. ನೀಟಾಗಿ ಸೆಟ್ ಆಗುತ್ತೆ. ಈಗ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಾದಮೇಲೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಒಂದು ಸ್ವಲ್ಪ ಕೂಡ ಹೊಡ್ಕೊತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಎಷ್ಟು ಪೀಸ್ ಮಾಡಿದ್ದೀನೋ ಅದೇ ಥರ ಬಂದಿದೆ. ನೋಡಿ, ನೀವು ಮಾಡಿಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.